ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಸೇರಿಸಿ 4,000 ಹಣ ಏನು ಬರಬೇಕಾಗಿತ್ತಲ್ಲ, ಸೊ 4,000 ಬಿಡಿ 2,000 ರೂಪಾಯಿ ಆದರೂ ಬರತ್ತಾ ಇಲ್ವಾ ಅನ್ನೋದಂಥದ್ದನ್ನು ನಮಗೆ ಹೇಳಿ ಅಂತ ಸಾಕಷ್ಟು ಈಗ ಮಹಿಳಾ ಫಲಾನುಭವಿಗಳು ಕೇಳ್ತಾ ಇದ್ದಾರೆ. 12ನೇ ಕಂತಿನ ಹಣ ನಂತರ ಹಾಕಿ, ಆದರೆ ಮೊದಲನೇದಾಗಿ 11ನೇ ಕಂತಿನ ಹಣ ಆದರೂ ಹಾಕಿ ಅಂತ ಕೇಳ್ತಾ ಇರುವಂಥದ್ದು. ಇದಕ್ಕೆ ಸ್ಪಷ್ಟನೆಯನ್ನು ಸಿದ್ದರಾಮಯ್ಯನವರೇ ಸ್ವತಃ ಕೊಟ್ಟಿರುವಂಥದ್ದು. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆಯಾ ಇಲ್ವಾ, 11ನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗ್ತಾ ಇದೆಯಾ, ಸೊ ಏನಿದೆ ಮಾಹಿತಿ ಅನ್ನುವಂಥದ್ದನ್ನು ಸೊ ನಾವು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ಮದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದುಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಜನ ಮಹಿಳಾ ಫಲಾನುಭವಿಗಳು ಕಾಯ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಈಗ ಬರುತ್ತೆ, ಆಗ ಬರುತ್ತೆ, ನಮ್ಗೆ ಹೆಲ್ಪ್ ಆಗುತ್ತೆ. ಸಾಕಷ್ಟು ಸಾಲ ಸೂಲಗಳಿದ್ದಾವೆ, ನಮ್ಮ ಮನೆಯ ಮೇಲೆ EMI ಇದೆ, ಸೊ ನಾವು ಈಗಾಗಲೇ ವಸ್ತುಗಳನ್ನು ಖರೀದಿ ಮಾಡಿದ್ದೀವಿ, EMI ಮುಖಾಂತರ ಸಲ್ಲ ಕೂಡ ತುಂಬಬೇಕಲ್ವಾ. ಆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಮತ್ತು ಅನ್ನಭಾಗ್ಯ ಎರಡು ಸೇರಿಸಿ ತಿಂಗಳಿಗೆ ತುಂಬ್ತಾ ಹೋಗ್ತೇವೆ ಅಂತ ಸಾಕಷ್ಟು ಫಲಾನುಭವಿಗಳು ಅದರ ನಂಬಿಕೆಯ ಮೇಲೇ ಸಾಕಷ್ಟು ವಸ್ತುಗಳನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ. ಈಗಾಗಲೇ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರುವ ಹಾಗೆ ಮೆಸೇಜ್ ಬರ್ತಾ ಇದೆ, ಆದರೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಚೆಕ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ಗಳಲ್ಲಿ ಹಣನೇ ಇರುವುದಿಲ್ಲ. ಸೊ ಇಂತಹ ಒಂದು ಪರಿಸ್ಥಿತಿನೂ ಕೂಡ ಕೆಲವೊಂದಿಷ್ಟು ಮಹಿಳಾ ಫಲಾನುಭವಿಗಳಿಗೆ ಬರ್ತಾ ಇರುವಂಥದ್ದು. ಸೊ ಇದಕ್ಕೆ ಸೊಲ್ಯೂಷನ್ ಏನು, ಯಾಕೆ ಈಗ ಆಗ್ತಾ ಇದೆ ಅನ್ನುವಂಥದ್ದು ಆದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಜಮಾ ಆಗಿರುತ್ತಲ್ಲ, ಸೊ ಅದು ಜಮಾ ಆಗಿರುವಂಥ ಹಣ ಬ್ಯಾಂಕ್ಗಳೇನಿದಾವಲ್ಲ EMI ಅಂತ ಹೇಳಿ ಕಟ್ ಮಾಡ್ಕೋತಾ ಇದ್ದಾರೆ. ಸೊ ಅವಾಗ ನಿಮಗೆ ಜಮಾ ಆಗಿದವೋ ಇಲ್ವೋ ಅನ್ನುವಂಥದ್ದು ಗೊತ್ತಾಗಲ್ಲ. ಕ್ರೆಡಿಟ್ ಅಂತ ಬಂದಿರುತ್ತೆ ನಿಮ್ಮ ಮೆಸೇಜು, ಆದರೆ ಕಟ್ ಆಗಿರುವಂತಹ ಡೆಬಿಟೆಡ್ ಅಂತ ಮೆಸೇಜು ನಿಮ್ಮ ಒಂದು ಮೆಸೇಜು ಬಂದಿರಂಗಿಲ್ಲ ಬ್ಯಾಂಕ್ ಕಡೆಯಿಂದ. ಸೊ ಈಗೋಸ್ಕರ ನಿಮಗೆ ಹಣ ಜಮಾ ಆಗಿದವೋ ಇಲ್ವೋ ಅನ್ನುವಂಥದ್ದೇ ಗೊತ್ತಾಗಲ್ಲ ವೀಕ್ಷಕರೇ. ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. 2,000 ರೂಪಾಯಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದಾರೆ ಅಥವಾ 4,000 ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ಬಂದಿರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ. ಸೊ DK ಶಿವಕುಮಾರ್ ಅವರು ಏನು ಹೇಳಿದ್ರು, 4,000 ಹಣ ಆಗ್ತೇವೆ ಅಂತ ಹೇಳಿದ್ರು. ಅಂದರೆ ಮೊದಲನೇದಾಗಿ ಈಗಾಗಲೇ ಮೇದಲ್ಲಿನೂ ಕೂಡ 2 ಕಂತುಗಳು ಬಿಟ್ಟಿದ್ದೀವಿ, ಮತ್ತು ಇಲ್ಲಿ ಜೂನ್ ಮತ್ತು ಜುಲೈ ಬಂದಿಲ್ಲ ಅಂದರೆ ಏನಾಯಿತು, ಈಗ ಬಿಡ್ತೇವಲ್ಲ 2 ಕಂತುಗಳು ಒಮ್ಮೆ ಜಮಾ ಮಾಡ್ತೀವಿ, 4,000 ಹಣ ಜಮಾ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು DK ಶಿವಕುಮಾರ್ ಅವರು. ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅನ್ನುವಂಥದ್ದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ರು, 4,000 ಹಣ ಹಾಕ್ತೇವೆ, ನಾವು 2 ಕಂತಿನ ಹಣ ಸೇರಿಸಿ 4,000 ಹಣ ಹಾಕ್ತೇವೆ. ಆ ಒಂದು 4,000 ಹಣಕ್ಕೆ ಕಾಯ್ತಾ ಇರುವಂಥದ್ದು ಮಹಿಳೆಯರು. ಈಗ ಅದೆಲ್ಲ ಬಿಟ್ಟು ಈಗ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಜೂನ್ ಜುಲೈದು ಹಾಕಬೇಕಾಗಿದೆ, 2 ತಿಂಗಳು ಅಷ್ಟೇ ಡಿಲೇ ಆಗಿರುವಂಥದ್ದು, ಲೇಟ್ ಆಗಿರುವಂಥದ್ದು. ಮೇನಲ್ಲಿನೇ ಹಾಕ್ಕೊಟ್ಟಿದ್ದೀವಿ. ಆದರೆ ಇಲ್ಲಿ ಜೂನ್ ಅಮೌಂಟು ನಾನು ಹಾಕಲಿಕ್ಕೆ ಹೇಳಿದ್ದೀನಿ, ಜುಲೈದಂತೇನು ಹೇಳಿಲ್ಲ ಅವರು. ಜೂನ್ದು ಅಮೌಂಟು ನಾನು ಹಾಕಲಿಕ್ಕೆ ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ, ಈಗಾಗಲೇ ಹಾಕ್ತಾ ಇದ್ದಾರೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ಇದುವರೆಗೆ 4,000 ರೂಪಾಯಿ ಹಣ ಜಮಾ ಆಗ್ತಾ ಇತ್ತಲ್ಲ, ಸೊ ಆ ಒಂದು 4,000 ರೂಪಾಯಿ ಹೋಗ್ಬಿಟ್ಟು ಈಗಾಗಲೇ ಎಲ್ಲರ ಖಾತೆಗೆ ನೀವು 2,000 ರೂಪಾಯಿ ಹಣ ಜಮಾ ಆಗಲಿಕ್ಕೆ ಪ್ರಾರಂಭಿಸುತ್ತೆ. 2,000 ರೂಪಾಯಿ ಒಂದು ಜೂನ್ ತಿಂಗಳದ್ದು ಮುಗೀತಂದರೆ, ಈ ಒಂದು ಆಗಸ್ಟ್ 15ರ ಒಳಗಾಗಿನೇ ಜೂನ್ ತಿಂಗಳದ್ದು ಮುಗೀತಂದರೆ, ಮತ್ತು ಆಗಸ್ಟ್ 15ರ ಮುಂದ್ಗಡೆ ಏನಾಗುತ್ತೆ ಅಂದರೆ ಜುಲೈ ತಿಂಗಳದ್ದು ಕೂಡ ಅಮೌಂಟು ಹಾಕಲಿಕ್ಕೆ ಪ್ರಾರಂಭಿಸ್ತಾರೆ ವೀಕ್ಷಕರೇ. ಸೊ ಹಾಗಾದರೆ ನಿಮಗೆ ಈಗ ಏನಾಗ್ತಾ ಇತ್ತು ಹೇಳಿ, 2,000 ರೂಪಾಯಿ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ, ಓಕೆನಾ. ಸೊ 4,000 ರೂಪಾಯಿ ಹಣ ಇನ್ಮೇಲಿಂದ ಬರಲ್ಲ, ಟೋಟಲ್ ಆಗಿ ಈ ತಿಂಗಳಲ್ಲಿ 4,000 ರೂಪಾಯಿ ಬರುತ್ತೆ. ಆದರೆ ಈ ಒಂದು ಸ್ಟಾರ್ಟಿಂಗ್ಗೆ 2,000 ರೂಪಾಯಿ ನಿಮಗೆ ಬಂದು ಮುಟ್ಲಿ ಮೊದಲು, ಅದನ್ನಾದ್ರೂ ನೋಡೋಣ, ಓಕೆನಾ. ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಒಟ್ಟಿನಲ್ಲಿ ಎಲ್ಲರ ಖಾತೆಗೆ ಜಮಾ ಮಾಡಲಿ, ಯಾಕಂದರೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಹೆಲ್ಪ್ ಆಗ್ತಾ ಇರುವಂಥದ್ದು. ಸೊ ಮುಖ್ಯವಾಗಿ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ, ಈಗಾಗಲೇ ಸರ್ಕಾರದಿಂದನೂ ಆದೇಶ ಬಂದಿರುವಂಥದ್ದು, ಮಹಿಳೆಯರು ಇದರ ಮೇಲೆ ನಂಬಿಕೆ ಇಟ್ಕೊಂಡು ಯಾವುದೇ ಸಾಲಗಳನ್ನು ಕೈ ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಸೊ 1 ದಿನ 2 ದಿನ ತುಂಬಲಿಕ್ಕೆ ಆಗಲಿಲ್ಲಪ್ಪ ಅಂದರೂ ಸಹಿತ ನಿಮಗೆ ಬಡ್ಡಿ ಸಿಕ್ಕಾಪಟ್ಟೆ ಹಚ್ಚಿಬಿಡ್ತಾರೆ. ಸೊ ತುಂಬ್ತಾ ಇರುವಂತಹ EMIಯಲ್ಲಿನೇ ಬಡ್ಡಿ ಇರುತ್ತೆ, ಮತ್ತು ಮುಂದೆ 1-2 ದಿನ ಲೇಟ್ ಮಾಡಿದ್ರು ಸಹಿತ ಅಲ್ಲಿ ಕೂಡ ಬಡ್ಡಿಯನ್ನು ಕಟ್ ಮಾಡ್ಕೋತಾರೆ. ಸೊ ಹೀಗಾಗಿ ಇಂತಹ ತಪ್ಪು ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಸ್ಪಷ್ಟನೆಯನ್ನು ಸಿದ್ದರಾಮಯ್ಯನವರು ಕೂಡ ಕೊಟ್ಟಿರುವಂಥದ್ದು. ಬ್ಯಾಂಕ್ಗಳ ಬಗ್ಗೆನೂ ಕೂಡ ನಾನು ಹೇಳಿದೆ, ಮೆಸೇಜ್ ಬಂದಿರುತ್ತೆ, ಆದರೆ ಕ್ರೆಡಿಟೆಡ್ ಅಂತ ಬಂದಿರುತ್ತೆ, ಆದರೆ ಡೆಬಿಟೆಡ್ ಅಂತ ಬಂದಿರಲ್ಲ. ನೀವು ಅಕೌಂಟ್ಗೆ ಹೋಗಿ ಚೆಕ್ ಮಾಡಿದ ತಕ್ಷಣ ನಿಮಗೆ ಅಮೌಂಟೇ ತೋರಿಸಲ್ಲ. ಸೊ ಈ ರೀತಿ ಪರಿಸ್ಥಿತಿಗಳು ಕೂಡ ಬರ್ತಾ ಇರುತ್ತೆ. ಸೊ ಅದನ್ನು ಎಲ್ಲನೂ ಕೂಡ ಈಗಾಗಲೇ ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ದೃಢೀಕರಣದ ಪತ್ರದ ಬಗ್ಗೆನೂ ಕೂಡ ಸಾಕಷ್ಟು ಮಹಿಳೆ
ಮಹಿಳೆಯರು ಕೇಳ್ತಾ ಇದ್ರು. ಯಾಕಪ್ಪ ಅಂದರೆ ಅವ್ರಿಗೆ ಇನ್ನೂ ದೃಢೀಕರಣ ಪತ್ರದ ಬಗ್ಗೆ ಗೊತ್ತಾಗ್ತಾನೆ ಇಲ್ಲ. ಯಾಕೆ ಅಂದರೆ ಒಂದು ದೃಢೀಕರಣ ಪತ್ರ ನೀವು ಯಾರು ಸಲ್ಲಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕೂಡ ಸಲ್ಲಿಸಬೇಕಂತೇನಿಲ್ಲ, ಈಗಾಗಲೇ ಘೋಷಣೆ ಆಗಿದೆ ಸರ್ಕಾರದಿಂದ, ಎಲ್ಲರೂ ಕೂಡ ಸಲ್ಲಿಸಬೇಕಂತೇನಿಲ್ಲ. ಇಲ್ಲಿ ಯಾರು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರನ್ನು ಮಾಡ್ತಾ ಇರಲ್ಲ, ಆದರೂ ಸಹಿತ ಮಾಡ್ತಾ ಇದ್ದೀವಿ ಅಂತ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಚೆಕ್ ಮಾಡಿದಾಗ ಬರ್ತಾ ಇದ್ರೆ ನೀವು ಆದಾಯ ತೆರಿಗೆ ಕಟ್ಟುವವರು, ಟ್ಯಾಕ್ಸ್ ಪೇಯರ್ ಮಾಡುವವರು, ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು ಅಂತ ಬರ್ತಾ ಇದ್ರೆ ಏನಾದರೂ ಒಂದು ಕ್ಲೂ ಆದರೂ ಬರ್ತಾ ಇದ್ರು ಸಹಿತ ನೀವೇನು ಮಾಡಬೇಕು, ಆ ಒಂದು ದೃಢೀಕರಣ ಪತ್ರವನ್ನು ಸಲ್ಲಿಸಲೇಬೇಕಾಗತ್ತೆ, ಕಡ್ಡಾಯವಾಗಿ ಸಲ್ಲಿಸಬೇಕು. ಇಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆನೇ ಬಂದಾಗಿಬಿಡುತ್ತೆ ನೋಡಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಆ ಒಂದು ದೃಢೀಕರಣ ಪತ್ರವನ್ನು ಹೇಗೆ ರೆಡಿ ಮಾಡಬೇಕು ಅನ್ನುವಂಥದ್ದಂದರೆ, ಸೊ ನಿಮ್ಮ ಒಂದು ನೀವೇ ಖುದ್ದಾಗಿ ಒಂದು ಟೈಪ್ ಮಾಡಿಸ್ಕೋಬೇಕು ನಿಮ್ಮ ಒಂದು ಆನ್ಲೈನ್ ಸೆಂಟರ್ಗಳಲ್ಲಿ, ಅಲ್ಲೇ ಹತ್ತಿರ ಇರುವಂತಹ ಆನ್ಲೈನ್ ಸೆಂಟರ್ಗಳಲ್ಲಿ. ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡಿದಾಗ ಸೊ ಅಲ್ಲಿ ಕೂಡ ನಮ್ಮದು ಏನು ನಾವು ಆದಾಯ ತೆರಿಗೆಯನ್ನು ಕಟ್ ಮಾಡಲ್ಲ, ನಾವು ತುಂಬಲ್ಲ. ಸೊ ಆದರೂ ಸಹಿತ ನಮಗೆ ಟ್ಯಾಕ್ಸ್ ಪೇಯರು, ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು, ಆದಾಯ ತೆರಿಗೆ ಕಟ್ಟುವವರು ಅಂತ ಬರ್ತಾ ಇರುವಂಥದ್ದು. ಸೊ ಅದನ್ನು ಟೆಕ್ನಿಕಲ್ ಇಶ್ಯೂಯಿಂದ ಬರ್ತಾ ಇದೆ, ನಾವು ಯಾವುದೇ ರೀತಿಯಾದಂತಹ ಆದಾಯ ತೆರಿಗೆ ಕಟ್ಟಲ್ಲ ಅಂತ ಹೇಳಿ ನೀವೇನು ಮಾಡಬೇಕು, ಸಿಗ್ನೇಚರನ್ನು ಮಾಡಬೇಕು ಮುಖ್ಯಸ್ಥೆಯದು. ಸೊ ಅದಾದಮೇಲೆ ನೀವು ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಲ್ಲಿಸಬೇಕಾಗತ್ತೆ. ಸೊ ಅಲ್ಲಿ ಹೋಗಿ ಸಲ್ಲಿಸಿದ ತಕ್ಷಣ ಅವ್ರು ನೋಡ್ತಾರೆ, ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಒಯ್ಯಬೇಕು ನೀವು, ಏನೇನೋ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಮತ್ತು ರೇಷನ್ಸ್ ಕಾರ್ಡನ್ನು ಒಯ್ದುಕೊಂಡು ನೀವೆಲ್ಲನೂ ಕೂಡ ಅಲ್ಲಿ ತೋರಿಸಿದ್ರೆ ಅಲ್ಲಿ ವೆರಿಫಿಕೇಷನ್ ಆಗುತ್ತೆ. ಒಂದು ಸರಿ ಕಂಪ್ಲೀಟಾಗಿ ವೆರಿಫಿಕೇಷನ್ ಮಾಡಿದ ತಕ್ಷಣ ಸೊ ನಿಮಗೆ ಹಿಂದಿನ ಕಂತುಗಳು ಇದಾವೆ ನೋಡಿ, ಸೊ ಅವುಗಳು ಕೂಡ ಸೇರಿಸಿ ಮುಂಬರುವಂತಹ ದಿನಗಳಲ್ಲಿ ಕೊಟ್ಬಿಡ್ತಾರೆ. ಸೊ ಎಲ್ಲನೂ ಕೂಡ ನಿಮಗೆ ಜಮಾ ಆಗಲಿಕ್ಕೆ ಪ್ರಾರಂಭಿಸುತ್ತೆ. ಓಕೆನಾ, ಆ ಒಂದು ಟ್ಯಾಕ್ಸ್ ಪೇಯರ್ ಏನಿದೆ ಅಲ್ಲ, ಸೊ ಯಾರ್ಯಾರು ಹಾಕಬೇಕು, ಯಾರ್ಯಾರು ಕೊಡಬೇಕು ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಈಗಾಗಲೇ ಆಧಾರ್ ಕಾರ್ಡು, ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ ವೀಕ್ಷಕರೇ. ಸೊ ಲಕ್ಷ ಕೊಟ್ಟು ಕೇಳಿ 40 ಲಕ್ಷ ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ. ನೀವು ಅಂದ್ಕೊಂಡಿರ್ತೀರ ಗೃಹಲಕ್ಷ್ಮಿ ಯೋಜನೆ ಈಗ ಬರುತ್ತೆ, ಆಗ ಬರುತ್ತೆ, ಸೊ ದಿನೇ ದಿನೇ ರದ್ದು ಮಾಡ್ತಾ ಇರುವಂಥದ್ದು ಕಣ್ರಿ. ಸೊ ನಾನು ಹೇಳ್ತಾ ಇರುವಂಥದ್ದು ನೀವು ನಂಬ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು, ಆದರೆ 100% ಒರಿಜಿನಲ್ ಮಾಹಿತಿ ಹೇಳ್ತಾ ಇದ್ದೀನಿ. ದಿನೇ ದಿನೇ ರದ್ದು ಮಾಡ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಸಿಕ್ಕಾಪಟ್ಟೆ ಜನರ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಪ್ರತಿ ತಾಲೂಕಿನಲ್ಲಿ, ಪ್ರತಿ ಗ್ರಾಮದಲ್ಲಿರುವಂತಹ ಒಂದು ಮಹಿಳಾ ಫಲಾನುಭವಿಗಳ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾರೆ. ಯಾಕಂದರೆ ಫೇಕ್ ಡಾಕ್ಯುಮೆಂಟ್ಸು, ಆದಾಯ ತೆರಿಗೆ ಕಟ್ಟುವವರು, 1,20,000ಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿರುವಂಥವರು 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರಲ್ಲ. ಸೊ ಹಣ ಕೊಟ್ಟು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಿಸ್ಕೊಂಡಿರ್ತಾರೆ. ಸೊ ಇಂತಹ ಒಂದು ಫಲಾನುಭವಿಗಳ ಏನು ಮಾಡ್ತಾರೆ, ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾರೆ. ಮತ್ತು ಆ ಒಂದು 4 ವೀಲರ್ ಏನು ವೈಟ್ ಬೋರ್ಡ್ ಕಾರನ್ನು ಹೊಂದಿರ್ತಾರೆ ಸಾಕಷ್ಟು ಫಲಾನುಭವಿಗಳು, ಸೊ ಅಂಥವ್ರದ್ದು ಕೂಡ ರದ್ದು ಮಾಡ್ತಾರೆ. ಮತ್ತು 3 ಎಕರೆಕ್ಕಿಂತ ಹೆಚ್ಚಿನ 3 ಹೆಕ್ಟೇರ್ಕ್ಕಿಂತ ಹೆಚ್ಚಿನ ಒಂದು ಭೂಮಿಯನ್ನು ಹೊಂದಿರ್ತಾರೆ, ಹೊಲಗಳನ್ನು ಹೊಂದಿರ್ತಾರೆ. ಸೊ ಅಂತಹ ಫಲಾನುಭವಿಗಳನ್ನು ಕೂಡ ಇಂದು ರದ್ದು ಮಾಡ್ತಾ ಇರುವಂಥದ್ದು ಸಿಕ್ಕಾಪಟ್ಟೆ. ಈಗಾಗಲೇ 15 ಲಕ್ಷದವರೆಗೂ ಕೂಡ ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇನ್ನು 40 ಲಕ್ಷ ಟಾರ್ಗೆಟ್ ಇದೆ ಅಂತೆ. ನೋಡೋಣ ಎಷ್ಟು ಜನರ ಒಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾರೆ. ಸೊ ನೀವು ಕೂಡ ದಿನೇ ದಿನೇ ಚೆಕ್ ಮಾಡ್ತಾ ಇರಿ, ವಾರಕ್ಕೊಮ್ಮೆ ಆದರೂ ಕೂಡ ಚೆಕ್ ಮಾಡ್ತಾ ಇರಿ. ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ರದ್ದು ಆಗಿಲ್ಲ ಅಂದರೆ ನಿಮಗೇನು ಕಂಟಿನ್ಯೂ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ, ಅದೇನು ತಲೆ ಕೆಡಿಸ್ಕೊಳ್ಳೋಕೆ ಅಗತ್ಯವಿಲ್ಲ. ಯಾಕಂದರೆ BPL ರೇಷನ್ಸ್ ಕಾರ್ಡ್ ಇದ್ದರೆ ಸಾಕಷ್ಟು ಯೂಸ್ ಇದೆ, ಅದರಿಂದ ಒಂದು ಸರ್ಕಾರವೇ ನಮ್ಮ ಕೈಯಲ್ಲಿದ್ದ ಹಾಗೆ ನೋಡಿ. ಸೊ ಆ ಥರ ಯೂಸ್ ಇರುತ್ತೆ BPL ರೇಷನ್ಸ್ ಕಾರ್ಡ್ ಇದ್ದರೆ. ಏನಾದರೂ ಒಂದು BPL ರೇಷನ್ಸ್ ಕಾರ್ಡ್ ನಿಮ್ಮದು ರದ್ದು ಆಯ್ತಂದರೆ ಇರುವಂತಹ ಎಲ್ಲ ಯೋಜನೆಗಳ ನಿಮ್ಮ ಒಂದು ಲಭ್ಯವನ್ನು ಕಳ್ಕೊಂಡ್ಬಿಡ್ತೀರ ನೋಡಿ. ಸೊ ಅಂತಹ ಪರಿಸ್ಥಿತಿ ನಿಮಗೆ ಹೇಳ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ಕೂಡ ಒಂದು ವಿಡಿಯೋದ ಲಿಂಕ್ ಕೊಟ್ಟಿದ್ದೀನಿ. ನಿಮ್ಮ ಮೊಬೈಲ್ನಲ್ಲಿನೇ ರೇಷನ್ ಕಾರ್ಡ್ಗಳು ಯಾವ ರೀತಿಯಾಗಿ ರದ್ದು ಆಗ್ತಾ ಇದ್ದಾವೆ ಇಲ್ವೋ ಅನ್ನೋದಂಥದ್ದನ್ನು ಚೆಕ್ ಮಾಡ್ಕೋಬೋದು. ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆಯಾ ಇಲ್ವಾ ಲೈವ್ ಪ್ರೂಫ್ ಆಗಿ ನಿಮ್ಮ ಮೊಬೈಲ್ನಲ್ಲಿನೇ ಚೆಕ್ ಮಾಡ್ಕೊಳ್ಳಿ. ಸೊ ರದ್ದು ಆಗಿಲ್ಲ ಅಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ. ಯಾಕಂದರೆ ರೇಷನ್ಸ್ ಕಾರ್ಡ್ಗ ಒಂದು BPL ರೇಷನ್ ಕಾರ್ಡ್ ಇತ್ತಪ್ಪ ಅಂದರೆ ಆಯುಷ್ಮಾನ್ ಕಾರ್ಡು ಸಾಕಷ್ಟು ಯೋಜನೆಗಳಿದ್ದಾವೆ. ಸೊ ಈ ಶ್ರಮ ಕಾರ್ಡು ಇಂತಹ ಯೋಜನೆಗಳನ್ನು ನೀವು ಸಾಕಷ್ಟು ಯೋಜನೆಗಳನ್ನು ಪಡಿಬೋದಾಗಿರುತ್ತೆ. ಬಡ ಜನರಿಗೋಸ್ಕರನೇ ಒಂದು BPL ರೇಷನ್ ಕಾರ್ಡನ್ನು ಮಾಡಿರುವಂಥದ್ದು. ಸೊ ಅವರೆಲ್ಲರೂ ಕೂಡ ಈ ಒಂದು ಯೋಜನೆಗಳನ್ನು ಪಡಿಬೋದಾಗಿರುತ್ತೆ ವೀಕ್ಷಕರೇ. ಇನ್ನು ಮೇಲೆ ಮುಂದಿನೂ ಕೂಡ BPL ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳು ಕೂಡ ಬರ್ತಾ ಇರ್ತವೆ. ಸೊ ಅದನ್ನೆಲ್ಲನೂ ಕೂಡ ನೀವು ಪಡಿತಾ ಇರಬಹುದು. ಒಂದು BPL ರೇಷನ್ ಕಾರ್ಡ್ ರದ್ದಾಗಿದೆ ಅಲ್ವಾ, ನೀವು ಮೇಲಿಂದ ಮೇಲಕ್ಕೆ ಚೆಕ್ ಮಾಡ್ಕೋತಾ ಇರಿ. ಈ ಒಂದು ಪೂರ್ತಿಯಾಗಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕೂಡ ಎಲ್ಲರ ಒಂದು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡುವಂತಹ ಚಾನ್ಸಸ್ ಇದೆ. ಸೊ ಅದಕ್ಕೆ ಚೆಕ್ ಮಾಡ್ಕೋತಾ ಇರಿ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಈಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.